ಪ್ರತಿಮಾ ಭಟ್. ಕರ್ತವ್ಯ ನಿರತ ಸಂಚಾರಿ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ನಡೆಸಲಾಗಿದೆ. ಇನ್ಸ್ಪೆಕ್ಟರ್ ಕೆವಿ ಶ್ರೀಧರ್ ಮೇಲೆ ಹಲ್ಲೆ ನಡೆಸಿದ್ದಾನೆ ಚಾಲಕ. ನಗರದ ರಾಜಾಜಿನಗರ ಸಂಚಾರಿ ಠಾಣೆ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ನಡೆದಿರುವಂತದ್ದು. ರಾಜಾಜಿನಗರ ಸಂಚಾರಿ ಠಾಣೆ ಇನ್ಸ್ಪೆಕ್ಟರ್ ಕೆವಿ ಶ್ರೀಧರ್ ಮೇಲೆ ಕರ್ತವ್ಯ ನಿರತ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾನೆ. ರಾತ್ರಿ ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆ ವೇಳೆ ಹರಿಪ್ರಕಾಶ್ ಎಂಬಾತ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ನಡೆಸಿರುವಂತದ್ದು. ಮದ್ಯ ಸೇವಿಸಿ ವಾಹನ ಚಲಾಯಿಸಿಕೊಂಡು ಬಂದಿದ್ದಂತಹ ಹರಿಪ್ರಕಾಶ್ನನ್ನ ತಪಾಸಣೆಗೆ ನಡೆಸ್ತಾ ಇದ್ದಂತಹ ವೇಳೆ ಈ ಕಾರು ತಡೆದು ತಪಾಸಣೆಗೆ ಮುಂದಾದಾಗ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆಯನ್ನ ನಡೆಸಿದ್ದಾನೆ. ಬೆಂಗಳೂರಿನಲ್ಲಿ ಕರ್ತವ್ಯ ನಿರತ ಸಂಚಾರಿ ಇನ್ಸ್ಪೆಕ್ಟರ್ ಕೆವಿ ಶ್ರೀಧರ್ ಮೇಲೆ ಚಾಲಕನೋರ್ವ ಹಲ್ಲೆ ನಡೆಸಿರುವಂತಹ ಘಟನೆ ನಡೆದಿದೆ. ರಾಜಾಜಿನಗರ ಸಂಚಾರಿ ಠಾಣೆಯ ಇನ್ಸ್ಪೆಕ್ಟರ್ ಕೆವಿ ಶ್ರೀಧರ್ ಮೇಲೆ ಮದ್ಯ ಸೇವಿಸಿ ವಾಹನ ಚಲಾಯಿಸ್ತಾ ಇದ್ದಂತಹ ಹರಿಪ್ರಕಾಶ್ ಎಂಬಾತ ಹಲ್ಲೆ ನಡೆಸಿರುವಂತಹದ್ದು. ಹರಿಪ್ರಕಾಶ್ ವಿರುದ್ಧ ಈಗ ಪ್ರಕರಣ ದಾಖಲಿಸಿ ಬಂಧಿಸಲಾಗಿರುವಂತಹದ್ದು. ಐಪಿಸಿ ಸೆಕ್ಷನ್ 353 ಮತ್ತು 504ರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜಾಜಿನಗರ ಜಂಕ್ಷನ್ ಬಳಿ ಈ ಘಟನೆ ನಡೆದಿರುವಂತಹದ್ದು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ದಿನೇ ದಿನೇ ಪೊಲೀಸರ ಮೇಲೆ, ಕರ್ತವ್ಯ ನಿರತ ಪೊಲೀಸರ ಮೇಲೆ ಹಲ್ಲೆ ನಡೆಸ್ತಾ ಇರುವಂತಹ ಪ್ರಕರಣಗಳು ಹೆಚ್ಚಾಗ್ತವೆ. ಈಗ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ನಡೆಸಿರುವಂತದ್ದು, ಆತ ಯಾರು, ಅದರ ಬಗ್ಗೆ ಏನಾದರೂ ಡೀಟೇಲ್ಸ್ ಲಭ್ಯ ಆಗ್ತಿದೆಯಾ? ಎಸ್ ಪ್ರತಿಮಾ, ಈ ಹಿಂದೆಯೂ ಕೂಡ ಕಲಾಸಿಪಾಳ್ಯದಲ್ಲಿ ಇಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿತ್ತು. ಮಲ್ಲೇಶ್ವರಮಲ್ಲೂ ಕೂಡ ಇತ್ತೀಚೆಗೆ ಈ ರೀತಿಯಾದ ಘಟನೆ ನಡೆದಿತ್ತು. ನಿನ್ನೆ ಕೂಡ ಏನು ಶ್ರೀಧರ್ ಎಂಬ ಇನ್ಸ್ಪೆಕ್ಟರ್ ಏನಿದ್ದಾರೆ, ರಾಜಾಜಿನಗರ ಇನ್ಸ್ಪೆಕ್ಟರ್ ಏನಿದ್ದಾರೆ, ಒಂದು ಹಲ್ಲೆ ಪ್ರಕರಣ ನಡೆದಿರುವಂತದ್ದು. ಹರಿಪ್ರಸಾದ್ ಎಂಬಾತ ಉಳ್ಳಾಳ ನಿವಾಸಿಯಾಗಿರ್ತಾನೆ. ಈತ ಅಸೆಂಟ್ ಕಾರಲ್ಲಿ ಬಂದು ನಿನ್ನೆ ಒಂದು ಕೆಎಲ್ಇ ಸರ್ಕಲ್ ಬಳಿ ಏನೋ ಒಂದು ಡಿಡಿ ಕೇಸನ್ನ ಚೆಕ್ ಮಾಡೋ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ಹಲ್ಲೆಯನ್ನ ನಡೆಸಿರುವಂತದ್ದು. ಈಗಾಗಲೇ ಆತನನ್ನ ಒಂದು 354 ಅಡಿಯಲ್ಲಿ ಆತನ ಒಂದು ವಶಕ್ಕೆ ಪಡೆದಿರುವಂತದ್ದು. ಅಲ್ಲಿ ಕರ್ತವ್ಯ ನಿರತ ಒಬ್ಬ ಅಧಿಕಾರಿ ಮೇಲೆ ಹಲ್ಲೆ ನಡೆಸಿರುವಂತಹ ಒಂದು ಪ್ರಕರಣವನ್ನ ದಾಖಲಾಗಿರುವಂತದ್ದು. ಈಗ ನಿನ್ನೆ ರಾತ್ರಿ ಈ ಸಂದರ್ಭ ಆತ ಒಂದು ಡ್ರಿಂಕ್ಸ್ ಇದ್ರ ಬಗ್ಗೆ ಒಂದು ಚೆಕ್ ಮಾಡೋ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ಹಲ್ಲೆಯನ್ನ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಅನ್ನುವಂಥದ್ದು ಇಲ್ಲಿ ಇದಾಗಿರುವಂತದ್ದು. ಆತನ ವಿರುದ್ಧ ಪ್ರಕರಣ ಕೂಡ ಇದಾಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ಹಿಂದೆಯೂ ಕೂಡ ಈ ರೀತಿಯಾಗಿ ಕುಡಿತು ಒಂದು ಚಾಲನೆ ಮಾಡೋದಲ್ಲದೆ ಇನ್ನಿತರ ಒಂದು ಸಿಬ್ಬಂದಿಗಳ ಮೇಲೆ ಹಲ್ಲೆಯನ್ನ ನಡೆಸ್ತಾ ಇರುವಂತದ್ದು ಇತ್ತೀಚೆಗೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಅದು ಅಲ್ಲದೆ ಈ ರೀತಿಯಾಗಿ ಒಂದು ತಿಂಗಳ ಹಿಂದೆಯಿಂದಲೂ ಕೂಡ ಈ ರೀತಿಯಾಗಿ ಒಂದು ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು ಇದಾಗ್ತಾ ಇದೆ. ಈಗಾಗಲೇ ಇದರ ವಿರುದ್ಧ ಒಂದು ಟೈಟನ್ ಏನಿದ್ದಾರೆ, ಸಲೀಂ ಸರ್ ಏನಿದ್ದಾರೆ, ಅವರು ಕೂಡ ಈ ಬಗ್ಗೆ ಒಂದು ಪ್ರಕರಣವನ್ನ ಕಟ್ಟುನಿಟ್ಟಾಗಿ ಕೈಗೊಳ್ತೀವಿ, ಅವರ ವಿರುದ್ಧ ಒಂದು ಪ್ರಕರಣ ಕೈಗೊಳ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ಕೂಡ ಇವಾಗ ಪೊಲೀಸ್ ಸಿಬ್ಬಂದಿಗಳಿಗೆ ನೀಡಿರುವಂತದ್ದು. ಪ್ರತಿಮಾ. ಅಭಿಷೇಕ್, ಈಗ ಹಲ್ಲೆಗೊಳಗಾದಂತಹ ಇನ್ಸ್ಪೆಕ್ಟರ್ ಅವರ ಸ್ಥಿತಿ ಹೇಗಿದೆ? ಪ್ರತಿಮಾ, ಈಗಾಗಲೇ ಶ್ರೀಧರ್ ಅವರು ಪ್ರಥಮ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ. ಅಂತಹ ಗಂಭೀರವಾಗಿ ಆಗದೆ ಇರುವಂತದ್ದು, ಕೈ ಮಿಲಾಯಿಸುವ ಹಂತದಲ್ಲಿ ಆತ ಹೋಗಿದ್ದಾನೆ ಅಂತಾನೆ ಹೇಳ್ಬೋದು. ಆದ್ರೆ ಅದೇನೇ ಆಗ್ಲಿ, ಕರ್ತವ್ಯ ನಿರತ ಒಬ್ಬ ಪೊಲೀಸರ ಮೇಲೆ ಒಂದು ಹಲ್ಲೆ ನಡೆದಿರುವಂತದ್ದು ತೀವ್ರ ಸ್ವರೂಪವಾಗಿ ಆತನ ವಿರುದ್ಧ ಒಂದು ಕ್ರಮ ಕೈಗೊಳ್ಬೇಕಾಗತ್ತೆ. ಈಗ ಸದ್ಯಕ್ಕೆ ಅವರ ಒಂದು ಪ್ರಥಮ ಚಿಕಿತ್ಸೆ ಕೂಡ ಬೆಳಗಿನ ಜಾವ ನಡೆದಿತ್ತೆ. ಈಗಾಗಲೇ ಅವರು ಡಿಸ್ಚಾರ್ಜ್ ಆಗಿ ಇವಾಗ ಒಂದು ರೌಂಡ್ಸ್ ಅಲ್ಲೂ ಕೂಡ ಇದ್ದಾರೆ. ಈ ರೀತಿಯಾದಂತಹ ಪ್ರಕರಣವನ್ನ ಈಗಾಗಲೇ ಅವರ ಮೇಲಧಿಕಾರಿಗಳಿಗೂ ಇದ್ರ ಬಗ್ಗೆ ಒಂದು ಸಂಪೂರ್ಣವಾದ ವಿವರವನ್ನ ನೀಡಿದ್ದಾರೆ. ಅವರು ಕೂಡ ಘಟನೆ ಏನಾಗಿದೆ ಅನ್ನುವಂತಹ ಒಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದಾದ ಬಳಿಕ ಹರಿಪ್ರಸಾದ್ ಏನಿದ್ದಾನೆ, ಉಳ್ಳಾಳ ನಿವಾಸಿ, ಈತ ರಿಯಲ್ ಎಸ್ಟೇಟ್ ಉದ್ಯಮಿ ಮಾಡ್ತಾ ಇರುವಂತದ್ದು, ನಿನ್ನೆ ಕಾರಲ್ಲಿ ಸಿಗಾಕೊಂಡಿದೆ. ಈಗ ರಾಜಾಜಿನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಏನಿದೆ ಅಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಅದಾದ್ಮೇಲೆ ಲಾ ಅಂಡ್ ಆರ್ಡರ್ ಪೊಲೀಸ್ ಠಾಣೆಗೆ ಒಪ್ಪಿಸಲಾಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆತನನ್ನ ಒಂದು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸುವ ಸಾಧ್ಯತೆ ಇದೆ. ಪ್ರತಿಮಾ. ಅಭಿಷೇಕ್, ಈ ರೀತಿ ಕರ್ತವ್ಯ ನಿರತ ಪೊಲೀಸರ ಮೇಲೆ ಹಲ್ಲೆಗಳು ಪದೇ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕಠಿಣವಾದಂತಹ ಕ್ರಮ ತೆಗೆದುಕೊಳ್ಳುವ ಮೂಲಕ ತಕ್ಕ ಪಾಠವನ್ನು ಕಲಿಸಬೇಕು. ಜೊತೆಗೆ ಮುಂದಿನ ದಿನಗಳಲ್ಲಿ ಇಂತಹದ್ದು ಆಗದಂತೆ ತಡೆಯಬೇಕಾದಂತಹ ಅಗತ್ಯತೆ ಇದೆ ಅಲ್ವಾ? ಖಂಡಿತ ಪ್ರತಿಮಾ. ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಬೆಂಗಳೂರಿನಲ್ಲಿ ದಿನೇ ಒಂದು ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಲ್ಲೂ ಕೂಡ ಕೆಲವೊಂದು ಸುಧಾರಣೆ ತರಬೇಕಾಗುತ್ತೆ. ಮತ್ತೆ
ಒಂದಷ್ಟು ಸಿಬ್ಬಂದಿಗಳನ್ನ ಇಲ್ಲಿ ನೇಮಿಸಬೇಕಾಗತ್ತೆ. ಅಂಥದ್ರಲ್ಲೂ ಕೂಡ ಒಂದು ಪೊಲೀಸರು ಒಂದು ಈ ರೀತಿಯಾಗಿ ಒಂದು ಕ್ರಮವನ್ನ ಕೈಗೊಳ್ತಾ ಏನು ಡ್ಯೂಟಿಯನ್ನ ಮಾಡ್ತಾ ಇದ್ದಾರೆ. ಆ ಡ್ಯೂಟಿಗೆ ತಕ್ಕ ಹಾಗೆ ಸಾರ್ವಜನಿಕರು ಕೂಡ ನಡೆಸ್ಕೊಳ್ಬೇಕಾಗುತ್ತೆ. ಆದ್ರೆ ಏನು ಒಂದು ಡಿಡಿ ಕೇಸಿನ ಒಂದು ಕಾನೂನು ಉಲ್ಲಂಘನೆ ಏನಿದೆ ಅದಕ್ಕೆ ತಕ್ಕದಾದಂತಹ ಒಂದು ಶಿಕ್ಷೆ ಆಗ್ಲೇಬೇಕಾಗತ್ತೆ. ಆದ್ರೆ ನಿನ್ನೆ ಆದಂತಹ ಸ್ಥಿತಿ ಎಲ್ಲ ಈ ವಿವಿಧೆಡೆಯೂ ಕೂಡ ನಗರದ ಪೊಲೀಸ್ ಆಗ್ತಾ ಇದೆ. ಆದ್ರೆ ಅವರಿಗೂ ಅದನ್ನ ಹೇಳ್ಕೊಳ್ಳೋದಕ್ಕೂ ಕಷ್ಟ ಆಗುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಪೊಲೀಸರ ಮೇಲೆಯೇ ಒಂದು ಹಲ್ಲೆ ನಡೆದಿದೆ ಅನ್ನುವಂತ ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಒಂದು ನೆಗೆಟಿವ್ ಒಂದು ಥಾಟ್ ಇದಾಗುತ್ತೆ. ಈ ನಿಟ್ಟಿನಲ್ಲಿ ಕೆಲವನ್ನ ಅದನ್ನ ಅಲ್ಲಿ ಇದ್ ಮಾಡ್ತಾರೆ, ಕೆಲವರು ಅದನ್ನ ಅದರ ಮೇಲೆ ಆತನ ಯಾರು ಒಂದು ಅವಾಚ್ಯ ಶಬ್ದವನ್ನ ಇದ್ ಮಾಡ್ತಾರೆ ಮತ್ತೆ ಹಲ್ಲೆ ನಡೆಸ್ತಾರೆ, ಅವ್ರ ವಿರುದ್ಧ ಒಂದು ಕ್ರಮವನ್ನ ಕೈಗೊಳ್ತಾರೆ. ಈಗಾಗಲೇ ಈ ನಿಟ್ಟಿನಲ್ಲಿ ಮೇಲಧಿಕಾರಿಗೆ ಒಂದು ರೂಪುರೇಷೆ ಹೋಗಿದೆ, ಮಾಹಿತಿ ಹೋಗಿದೆ. ಎಲ್ಲವನ್ನು ಕೂಡ ಒಂದು ರೂಪುರೇಷೆ ಮೂಲಕ ಈ ರೀತಿಯಾಗಿ ಒಂದು ತಡೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಹಿರಿಯ ಅಧಿಕಾರಿಗಳು. ಪ್ರತಿಮಾ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ.